ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 49ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ಲಕ್ಷದ್ವೀಪಾದಿ ವರ್ಣನೆ, ಅಲ್ಲಿನ ಸಪ್ತ ಪರ್ವತಗಳು, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಪುಷ್ಕರದ್ವೀಪ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಹೇಳುತ್ತಾರೆ, ಎಲೆ ಮುನಿಗಳೇ, ನಿಮಗೆ ಪ್ಲಕ್ಷದ್ವೀಪವನ್ನು ಯಥಾಸ್ಥಿತವಾಗಿ ಸಂಗ್ರಹವಾಗಿ ಹೇಳುವೆನು ಕೇಳಿ. ಈ ನಿಜವಾದ ಸಂಗತಿಯನ್ನು ನಿಮಗಾಗಿ ತಿಳಿಸುವೆನು. ಅದು
ಸತ್ಯವಾದ ಸಂಗತಿಯಾಗಿದೆ. ಪ್ಲಕ್ಷದ್ವೀಪವು ಜಂಬೂದ್ವೀಪಕ್ಕಿಂತಲೂ 2ರಷ್ಟು ವಿಸ್ತಾರವಾಗಿಯೂ 3ರಷ್ಟು ಅಗಲವಾಗಿಯೂ ಇದೆ. ಲವಣ ಸಮುದ್ರವು ಪ್ಲಕ್ಷದ್ವೀಪದಿಂದ ಆವೃತವಾಗಿದೆ. ಅಂದರೆ ಪ್ಲಕ್ಷದ್ವೀಪದ ಸುತ್ತಲೂ ಲವಣ ಸಮುದ್ರವು ಇರುತ್ತದೆ. ಆ ದ್ವೀಪದಲ್ಲಿ ದೇಶಗಳೆಲ್ಲವೂ ಪುಣ್ಯದಾಯಕವಾಗಿರುತ್ತದೆ. ಪ್ರಜೆಗಳು ಚಿರಜೀವಿಗಳಾಗಿರುವರು. ಅಕಾಲ ಮರಣದ ವಾರ್ತೆಯೇ ಇಲ್ಲ. ದುರ್ಭಿಕ್ಷವೆಂಬ ಹೆಸರೇ ಇಲ್ಲ. ಜರಾವ್ಯಾಧಿಗಳ ಭಯವೆಲ್ಲಿಯದು? ಅಲ್ಲಿಯ ಪರ್ವತಗಳು ಶುಭ್ರವಾಗಿಯೂ ಮಣಿಭೂಷಿತವಾಗಿಯೂ ಸಪ್ತ ಸಂಖ್ಯಾಕಗಳಾಗಿಯೂ ಇವೆ. ಅಲ್ಲಿಯ ಸಮುದ್ರ, ನದಿ ಇವುಗಳ ನಾಮಗಳನ್ನು ಹೇಳುವೆನು ಕೇಳಿ. ಪ್ಲಕ್ಷವೇ ಮೊದಲಾದ ಸಪ್ತ ದ್ವೀಪಗಳಲ್ಲಿಯೂ 7 ಪರ್ವತಗಳು ರುಜುವಾಗಿಯೂ ಉದ್ದವಾಗಿಯೂ ದಿಗಂತ ವಿಶ್ರಾಂತವಾಗಿಯೂ ಇವೆ. ಮೊದಲು ಸಪ್ತ ದ್ವೀಪಗಳನ್ನೂ ಪ್ಲಕ್ಷದ್ವೀಪದಲ್ಲಿರುವ ಸಪ್ತ ಪರ್ವತಗಳನ್ನೂ ಹೇಳುತ್ತೇನೆ. ಆ ಸಪ್ತ ಪರ್ವತಗಳಲ್ಲಿ ಮೇಘದಂತೆ ನೀಲವರ್ಣವುಳ್ಳ ಗೋಮೇಧಕ ಪರ್ವತವೇ ಮೊದಲನೆಯ ಪರ್ವತವಾಗಿದೆ. ಈ ಪರ್ವತದಿಂದಲೇ ಆ ವರ್ಷವೂ ಕೂಡ ಗೋಮೇಧಕ ನಾಮದಿಂದ ಪ್ರಖ್ಯಾತವಾಗಿದೆ. ಸಮಸ್ತ ಔಷಧಿಗಳಿಗೆ ಆಶ್ರಯವೂ ಮಹತ್ತೂ ಆದ ಚಂದ್ರ ಪರ್ವತವೇ 2ನೆಯ ಪರ್ವತವಾಗಿದೆ. ಅಶ್ವಿನಿ ದೇವತೆಗಳು ಅಮೃತವನ್ನು ಪಡೆಯುವುದಕ್ಕೋಸ್ಕರ ಔಷಧಿ ವಿಶೇಷಗಳನ್ನು ಆ ಪರ್ವತದಲ್ಲಿ ಬೆಳೆಸಿರುವರು. ಅತ್ಯುನ್ನತವೂ ಕೋಟೆಗಳಂತಿರುವ ಕಲ್ಲು ಬಂಡೆಗಳಿಂದ ಸಹಿತವೂ ಆದ ನಾರದವೆಂಬ ಪರ್ವತವು 3ನೆಯದಾಗಿದೆ. ಪೂರ್ವಕಾಲದಲ್ಲಿ ನಾರದರೆಂಬ ಮಹರ್ಷಿಗಳು ಆ ಗಿರಿಯಲ್ಲಿ ಆವಿರ್ಭೂತರಾದರು. 4ನೆಯದು ದುಂದುಭಿ ನಾಮಕ ಪರ್ವತವಾಗಿದೆ. ಪೂರ್ವದಲ್ಲಿ ದೇವತೆಗಳು ಆ ಪರ್ವತದಲ್ಲಿ ನಗಾರಿಯನ್ನು ಬಾರಿಸಿದರು. ಆ ಧ್ವನಿಯು ಅತಿ ಘೋರವಾಗಿಯೂ ಶ್ರವಣ ಮಾತ್ರದಿಂದ ಮರಣದಾಯಕವಾಗಿಯೂ ಇತ್ತು. ಮತ್ತು ರಜ್ಜುವಿನಂತೆ ಕೃಶಾಂಗಿಯಾದ ಪತ್ನಿಯುಳ್ಳವನೂ ಪಾಶಧರನೂ ಶಾಲ್ಮಲಿ ವೃಕ್ಷದಂತೆಯೇ ಉನ್ನತನೂ ಆದ ಭಗವಂತನು ಆ ಗಿರಿಯಲ್ಲಿ ದುಂದುಭಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದನು. ಅದರಿಂದ ಆ ನಾಮವು ಪ್ರಾಪ್ತವಾಗಿದೆ. 5ನೆಯ ಪರ್ವತವು ಸೋಮಗಿರಿಯಾಗಿದೆ. ಪೂರ್ವದಲ್ಲಿ ದೇವತೆಗಳು ಆ ಗಿರಿಯಲ್ಲಿ ಅಮೃತವನ್ನು ಬಚ್ಚಿಟ್ಟಿದ್ದರು. ಗರುಡದೇವನು ಅದನ್ನು ತನ್ನ ತಾಯಿಗೋಸ್ಕರವಾಗಿ ಅಪಹರಿಸಿದನು. ಇದರಿಂದ ಆ ಪರ್ವತಕ್ಕೆ ಸೋಮಗಿರಿಯೆಂಬ ನಾಮವು ಪ್ರಾಪ್ತವಾಗಿದೆ. 6ನೆಯದು ಸುಮನಸವೆಂಬ ಪರ್ವತವಾಗಿದೆ. ಅದಕ್ಕೆ ಋಷಭನೆಂಬ ನಾಮಾಂತರವೂ ಪ್ರಾಪ್ತವಾಗಿದೆ. ಅದೇ ಗಿರಿಯಲ್ಲಿಯೇ ವರಾಹರೂಪಿಯಾದ ಭಗವಂತನು ಅವತರಿಸಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು. 7ನೆಯದು ವೈಭ್ರಾಜಕ ನಾಮಕ ಗಿರಿಯಾಗಿದೆ. ಅದರಲ್ಲಿ ಹೊಳೆಯುತ್ತಿರುವ ಮಹತ್ತಾದ ಸ್ಫಟಿಕ ಶಿಲೆಯು ಇರುತ್ತದೆ. ಯಾವ ಸ್ಫಟಿಕ ಶಿಲೆಯ ಕಾಂತಿಯಿಂದ ಪರ್ವತವೆಲ್ಲವೂ ಸದಾಕಾಲದಲ್ಲಿಯೂ ಶೋಭಿಸುತ್ತದೆಯೋ ಅದರಿಂದ ಆ ನಾಮವು ಬಂದಿದೆ. ಹೀಗೆ ಸಪ್ತ ಪರ್ವತಗಳಿಂದ 7 ವರ್ಷಗಳು ಉಂಟಾಗಿವೆ.
ಅವುಗಳ ನಾಮಗಳನ್ನು ಕ್ರಮವಾಗಿ ನಿರೂಪಿಸುವೆನು ಕೇಳಿ. ಗೋಮೇಧವೆಂಬುದೇ ಮೊದಲನೆಯ ವರ್ಷವಾಗಿದೆ. ಅದಕ್ಕೆ ಶಾಂತಭಯವೆಂಬ ಬೇರೊಂದು ನಾಮವೂ ಇರುತ್ತದೆ. ಗೋಮೇಧ ವರ್ಷ, ಚಂದ್ರವರ್ಷ, ನಾರದ ವರ್ಷ, ದುಂದುಭಿ ವರ್ಷ, ಸೋಮವರ್ಷ, ವೃಷಭವರ್ಷ, ವೈಭ್ರಾಜಕ ವರ್ಷವೆಂದು 7 ವರ್ಷಗಳಿವೆ. ಈ ಪೂರ್ವದಲ್ಲಿ ಹೇಳಿದ 7 ವರ್ಷಗಳಲ್ಲಿಯೂ ದೇವತೆಗಳು, ಗಂಧರ್ವರು, ಸಿದ್ಧಚಾರಣರು ಸದಾ ವಿಹಾರವನ್ನೂ ಕ್ರೀಡೆಯನ್ನೂ ಆ ದೇಶಗಳ ಜನಗಳಿಗೆ ಕಾಣುವಂತೆ ಮಾಡುವರು. ಪೂರ್ವದಲ್ಲಿ ನಿರೂಪಿಸಿದ 7 ವರ್ಷಗಳಲ್ಲಿಯೂ 7 ನದಿಗಳು ಉದ್ಭವಿಸಿ ಸಮುದ್ರವನ್ನು ಸೇರುವುದು. ಆ 7 ಮಹಾಗಂಗಾ ನದಿಗಳ ನಾಮಗಳನ್ನು ಕ್ರಮವಾಗಿ ನಿರೂಪಿಸುವೆನು ಕೇಳಿ. ಆ ಮಹಾನದಿಗಳ ಜೊತೆಯಲ್ಲಿ ಇನ್ನೂ ಅನೇಕ ಉಪನದಿಗಳು ಸೇರುತ್ತವೆ. ಇದರಿಂದ ಅತಿಜಲದಿಂದ ಸಮೃದ್ಧವಾಗಿ ಇಂದ್ರನು ವಿಶೇಷ ಮಳೆ ಬೆಳೆಗಳನ್ನು ಕೊಡತಕ್ಕ ದೇಶಗಳಲ್ಲಿ ಹರಿದು ಸಮುದ್ರವನ್ನು ಸೇರುವವು. ಆ ನದಿಗಳು ಸಂಚರಿಸುವ ದೇಶದ ಪ್ರಜೆಗಳು ನದೀ ಜಲವನ್ನು ಪಾನ ಮಾಡಿ ಸದಾಕಾಲದಲ್ಲಿಯೂ ಸಂತುಷ್ಟರಾಗಿರುವರು. ಆ ನದಿಗಳು ಮಂಗಳಕರಗಳಾಗಿಯೂ ಶಾಂತ ಪ್ರವಾಹವುಳ್ಳವುಗಳಾಗಿಯೂ ಆನಂದದಾಯಕಗಳಾಗಿಯೂ ಶುಭಕರಗಳಾಗಿಯೂ ಇರುತ್ತವೆ. ಆ ದೇಶಗಳಲ್ಲಿರುವ ಪ್ರಜೆಗಳು ಸಂತುಷ್ಟರಾಗಿಯೂ ಸ್ಥಿರಚಿತ್ತರಾಗಿಯೂ ಕುಶಲಿಗಳಾಗಿಯೂ ಮಂಗಳಶಾಲಿಗಳಾಗಿಯೂ ವರ್ಣಾಶ್ರಮಾಚಾರವಂತರಾಗಿಯೂ ಆರೋಗ್ಯ ದೃಢಕಾಯರಾಗಿಯೂ ಇರುವರು. ಪ್ಲಕ್ಷದ್ವೀಪದ ಪ್ರಜೆಗಳೆಲ್ಲರೂ ರೋಗರಹಿತರೂ ಬಲಿಷ್ಠರೂ ಉಪದ್ರವ ಶೂನ್ಯರೂ ಸುಖಿಗಳೂ ಆಗಿರುವರು. ಆ ಜನರಲ್ಲಿ ರೋಗಾದಿ ಉಪದ್ರವಗಳಿಂದ ಅಧೋರೇತಸ್ಕನೂ ಯಾವನೊಬ್ಬನೂ ಆಗಿರಲಿಲ್ಲ. ಆ ದೇಶದಲ್ಲಿ ಕಲಿಯುಗಾದಿ 4 ಯುಗಗಳ ಸ್ಥಿತಿಗತಿಗಳು ಇರಲಿಲ್ಲ. ಸರ್ವಕಾಲದಲ್ಲಿಯೂ ತ್ರೇತಾಯುಗದ ಅವಸ್ಥೆಯೇ, ಅಂದರೆ ತ್ರೇತಾಯುಗದ ಧರ್ಮಗಳು ಇದ್ದುವೇ ವಿನ ಕಲಿಕಾಲದ ಅಧರ್ಮಾದಿ ದೋಷಗಳು ಯಾವಾಗಲೂ ಇರಲಿಲ್ಲ. ಪ್ಲಕ್ಷದ್ವೀಪವೇ ಮೊದಲಾದ 5 ದ್ವೀಪಗಳಲ್ಲಿಯೂ ದೇಶಾನುಗುಣಗಳೂ ಕಾಲಾನುಗುಣಗಳೂ ಆದ ಧರ್ಮಾದಿಗಳು ಇದ್ದುವೇ ವಿನ ಅಧರ್ಮಾದಿಗಳು ಇರಲಿಲ್ಲ. ಅಲ್ಲಿಯ ಜನಗಳು ಸುರೂಪಿಯೂ ಸುಂದರವಾದ ವೇಷಧಾರಿಗಳೂ ರೋಗರಹಿತರೂ ಮತ್ತು ಬಲಿಷ್ಠರೂ ಆಗಿ 5,000 ವರ್ಷಗಳವರೆಗೂ ಸುಖವಾಗಿ ಜೀವಿಸುವರು. ಪ್ಲಕ್ಷದ್ವೀಪ ಮೊದಲುಗೊಂಡು ಶಾಖದ್ವೀಪದವರೆಗೂ ಇರುವ ಪ್ರಜೆಗಳೆಲ್ಲರೂ ಏಕರೀತಿಯಾದ ಸುಖ, ಆಯುಸ್ಸು, ಬಲ, ರೂಪ, ಆರೋಗ್ಯ ಮತ್ತು ಧರ್ಮ ಇವುಗಳುಳ್ಳವರೂ ತೇಜಸ್ವಿಗಳೂ ಆಗಿರುವರು. ಪ್ಲಕ್ಷದ್ವೀಪವು ಅತಿ ವಿಶಾಲವೂ ಐಶ್ವರ್ಯಭರಿತವೂ ಎಲ್ಲ ಭಾಗದಲ್ಲಿಯೂ ಧನ ಧಾನ್ಯ ಸಮೃದ್ಧವೂ ದಿವ್ಯ ಔಷಧಿಗಳು, ಫಲಪುಷ್ಪಗಳು, ಸರ್ವಲತೆಗಳು, ವನಸ್ಪತಿಗಳು ಇವುಗಳಿಂದ ಪೂರ್ಣವೂ ಆಗಿರುವುದು. ಎಲೆ ವಿಪ್ರೋತ್ತಮರೇ, ಆ ದ್ವೀಪವು ಗ್ರಾಮಗಳಲ್ಲಿಯೂ ಅರಣ್ಯಗಳಲ್ಲಿಯೂ ವಾಸ ಮಾಡುವ ಸಾವಿರಾರು ಪಶುಗಳಿಂದಲೂ ಮೃಗಗಳಿಂದಲೂ ವ್ಯಾಪ್ತವಾಗಿದೆ. ಜಂಬೂ ವೃಕ್ಷದಿಂದ ದ್ವೀಪಕ್ಕೆ ಜಂಬೂದ್ವೀಪವೆಂದು ಹೆಸರು ಬಂದಿದೆ. ಈ ದ್ವೀಪದಲ್ಲಿಯೂ ವಿಶಾಲವಾದ ಆಲದ ಮರವಿರುವುದರಿಂದ ಪ್ಲಕ್ಷದ್ವೀಪವೆಂದು ನಾಮವು
ಪ್ರಾಪ್ತವಾಗಿದೆ. ಆ ಪ್ಲಕ್ಷದ್ವೀಪದ ಮಧ್ಯದೇಶದಲ್ಲಿ ಈಶ್ವರನು ಸರ್ವದ ಪ್ರಜೆಗಳಿಂದ ಪೂಜೆಯನ್ನು ಹೊಂದುತ್ತಿರುವನು. ವಿಶೇಷವಾಗಿ ಕಬ್ಬು ಬೆಳೆಯತಕ್ಕ ಇಕ್ಷುದ್ವೀಪವು ಪ್ಲಕ್ಷದ್ವೀಪದಿಂದ ಆವೃತವಾಗಿದೆ. ಪ್ಲಕ್ಷದ್ವೀಪದಂತೆ ಇಕ್ಷುದ್ವೀಪವೂ ಸಹ ವಿಶಾಲವಾಗಿಯೂ ವಿಸ್ತಾರವಾಗಿಯೂ ಇರುತ್ತದೆ. ಈ ರೀತಿಯಾಗಿ ಪ್ಲಕ್ಷದ್ವೀಪದ ಸನ್ನಿವೇಶಗಳನ್ನು ನಿಮಗಾಗಿ ಕ್ರಮವಾಗಿಯೂ ಯಥಾಸ್ಥಿತವಾಗಿಯೂ ಹೇಳಿರುತ್ತೇನೆ. ಈಗ ಕ್ರಮವಾಗಿಯೂ ಸಂಕ್ಷೇಪವಾಗಿಯೂ ಶಾಲ್ಮಲಿ ದ್ವೀಪವನ್ನು ತಿಳಿಸುವೆನು ಕೇಳಿ ಎಂದು ಸೂತರು ಹೇಳುತ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 49ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.